ನಮಸ್ಕಾರ ಸ್ನೇಹಿತರೆ, ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. 15 ನಿಮಿಷಗಳ ಕಾಲ ಕುಕ್ಕರಿನಲ್ಲಿ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ನಂತರ ಈ ರೀತಿ ಎಸಳುಗಳಾಗಿ ಬಿಡಿಸ್ಕೊಳ್ಬೇಕು. ಬಿಡಿಸ್ಕೊಂಡು ಆದಮೇಲೆ ಇದು ಸಾಫ್ಟಾಗಿ ಇರೋದ್ರಿಂದ ಅದಾಗಿ ಎಸಳುಗಳಾಗಿ ಬಿಡಿಸ್ಕೋಬೋದು. ನಂತರ ಒಂದು ತಪ್ಪಲೆಯಲ್ಲಿ ಎಣ್ಣೆಯನ್ನು ಹಾಕಿಬಿಟ್ಟು ಬಿಸಿ ಆದಮೇಲೆ 2 ಚಮಚ ಸಾಸಿವೆಯನ್ನು ಹಾಕಬೇಕು. ಬಿಸಿ ಆದಮೇಲೆ 2 ಚಮಚ ಸಾಸಿವೆ ಇಲ್ಲಿ ಚಟಪಟ ಅಂತ ಸಿಡಿಬೇಕಾಗತ್ತೆ. ಸಿಡಿದಾದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ತೀವಿ. ಈ ರೀತಿ ಬಾಡಿಸ್ಕೊಳ್ಬೇಕಾಗತ್ತೆ. ಚಟಪಟ ಅಂತ ಸೌಂಡ್ ಬರಬೇಕು. ಇದಕ್ಕೆ 1 ಚಿಟಿಕೆ ಇಂಗನ್ನು ಹಾಕಬೇಕು. ಮತ್ತು ಇದನ್ನು ನೀಟಾಗಿ ಈ ರೀತಿ ಕಲಿಸ್ಕೋಬೇಕಾಗತ್ತೆ. ಇದನ್ನು ಹೀಗೆ ನಾವು ಆಫ್ ಮಾಡಿಬಿಡಬೇಕಾಗತ್ತೆ. ಯಾಕಂದರೆ ಬಿಸಿಯಾಗಿರ್ಬೇಕಾದ್ರೆ ಹಾಕಬಾರ್ದು. ತಣ್ಣಗಾದಮೇಲೆ ಇಲ್ಲಿ ಬಿಡಿಸ್ಕೊಂಡಿರುವಂತಹ ನೆಲ್ಲಿಕಾಯಿಯನ್ನು, ಇಲ್ಲಿ ನಾನು ಎಲ್ಲ ನೆಲ್ಲಿಕಾಯನ್ನು ಹಾಕಲ್ಲ, ಇದರಲ್ಲಿ ಅರ್ಧ ನೆಲ್ಲಿಕಾಯಿಯನ್ನು ಮಾತ್ರ ನಾನು ಹಾಕ್ತಾಯಿದ್ದೀನಿ. ಉಪ್ಪಿನಕಾಯಿಗೆ, ದಿಢೀರ್ ಉಪ್ಪಿನಕಾಯಿಗೋಸ್ಕರ ಅರ್ಧ ಮಾತ್ರ ಹಾಕ್ತಾಯಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ನಮ್ಮ ಕೇಶರಾಶಿ, ಕೂದಲು ಉದುರ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಈ ಒಂದು ಸಮಸ್ಯೆಗೂ ಕೂಡ ಇದು ಒಂದು ಉತ್ತಮ ರೆಮಿಡಿ ಅಂತ ಹೇಳ್ಬೋದು. ಇದು ಈ ರೀತಿ ಹಾಕ್ಕೊಂಡ್ಮೇಲೆ ಒಂದು 2 ಚಮಚ ಖಾರದ ಪುಡಿನ ನಾವು ಹಾಕ್ಕೋಬೇಕಾಗತ್ತೆ. 2 ಚಮಚ ಖಾರದ ಪುಡಿ ಮತ್ತು 1 ಚಮಚ ಉಪ್ಪನ್ನು ಹಾಕ್ಕೋಬೇಕು. ಅದರ ಜೊತೆಗೆ ಸ್ವಲ್ಪ ಅರಿಶಿಣ ಕೂಡ ನೀವು ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡಾದಮೇಲೆ ಈ ರೀತಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ದಿಢೀರ್ ಉಪ್ಪಿನಕಾಯಿ ರೆಡಿ ಆಗುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಹಾಗೂ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹಾಗೆ ತಿನ್ನೋಕ್ಕೆ ಆಗೋದಿಲ್ಲ, ಯಾಕಂದರೆ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ತುಂಬ ಹುಳಿಯಾಗಿರೋದ್ರಿಂದ ನಾವು ಹಾಗೆ ತಿನ್ನೋದಕ್ಕಾಗಲ್ಲ. ಈ ರೀತಿ ಮಾಡಿದಾಗ ನಾವು ಎಷ್ಟು ಬೇಕಾದರೂ ನಾವು ತಗೊಂಡು ತಿನ್ಬೋದು. ಅದಕ್ಕೋಸ್ಕರ ನಾವು ಈ ರೀತಿ ಮಾಡಿ ತಿನ್ನಬೇಕು ಉಪ್ಪಿನಕಾಯಿ. ಇನ್ನು ಮಿಕ್ಕಿರೋದನ್ನು ಇನ್ನೂ ಅರ್ಧದಷ್ಟು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಆ ಅರ್ಧದನ್ನು ನಾನೇನು ಮಾಡ್ತಾಯಿದ್ದೀನಿ, ಈ ಒಂದು ಬಿಡಿಸಿರುವಂತಹ ಅರ್ಧ ನೆಲ್ಲಿಕಾಯಿಗಳನ್ನು ನಾನು ಈ ಒಂದು ಬೆಲ್ಲನ ಈ ರೀತಿ ನಾನು ಇದರಲ್ಲಿ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಪಾತ್ರೆಗೆ ಹಾಕ್ಕೊಂಡು ಈ ಬೆಲ್ಲ ಕರಗೋವರೆಗೂ, ಅಂದರೆ ಒಂಥರ ಗಟ್ಟಿಯಾಗಿ, ನೀರನ್ನು ಮಿಕ್ಸ್ ಮಾಡ್ಕೋಬಾರ್ದು, ಗಟ್ಟಿಯಾಗಿ ಪಾಕ ಬರೋ ಥರ ನೋಡಿ ಈ ರೀತಿ ಎಲ್ಲ ಬೆಲ್ಲ ಕೂಡ ಕರಗಬೇಕಾಗತ್ತೆ. ನೀಟಾಗಿ ಕರಗಿಸ್ಕೋಬೇಕು. ನೀಟಾಗಿ ಕರ್ಸ್ಕೊಂಡಾದಮೇಲೆ ನಾವೇನು ಮಾಡ್ತೀವಿ, ನಾನು ಹಾಗೆ ಇಟ್ಕೊಂಡಿದ್ದೀನಲ್ಲ ನೆಲ್ಲಿಕಾಯಿ ಎಸಳುಗಳನ್ನು, ಅದನ್ನು ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ಈ ರೀತಿಯಾಗಿ ನೀಟಾಗಿ ನಾವು ಚೆನ್ನಾಗಿ ಬೆಲ್ಲ ಕರೆದ ಮೇಲೆ ಆ ಒಂದು ನೆಲ್ಲಿಕಾಯಿನ ಇದಕ್ಕೆ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಡ್ರೈ ಆಗೋವರೆಗೂ, ಇದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆದಮೇಲೆ ಈ ರೀತಿಯಾಗಿ ಬರುತ್ತೆ ನೆಲ್ಲಿಕಾಯಿ ಕ್ಯಾಂಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ.